ಏನಿದು ಏನಿದು ಅಂತ ಫೋಟೋಲಿ ಅದು ಅದೇ ಯಾರ್ದು ನಂದ ನಾಚೆ ಆಗೋದಿಲ್ಲ ಅವ್ರ ಜೊತೆ ಏನೋ ಮಾಡ್ತಿದ್ದೆ ನಾ ಏನು ಮಾಡಿಲ್ಲ ಎಲ್ಲ ಆಕಿನ ಮಾಡ್ತಿದ್ಲು ನಿನ್ ಸಂಬಂಧಿಲ್ದೆ ಎಲ್ಲ ಅವಳೇ ಮಾಡ್ಬಿಟ್ಲಾ ಸೌದತ್ತಿ ಎಲ್ಲಮ್ಮನ ಮೇಲೆ ಆಣಿ ಮಾಡಿ ಹೇಳ್ತೀನಪ್ಪ ಇದು ವಿರೋಧ ಪಕ್ಷದವ್ರದ ಕಿತಾಪತಿ ನಮ್ ಫಸ್ಟ್ ನೈಟ್ ಆದಾಗ್ಲೂ ಇದನ್ನೇ ಹೇಳಿದ್ದೆ ಅವತ್ತು ಹಂಗ ಹೇಳಿದ್ನೆ ಮುಚ್ಚು ಬಾಯಿ ನಿನ್ನ ಹೀಗೆ ಬಿಟ್ರೆ ಬೇಲಿ ಹಾರೋ ಊರ್ಗುಳೆ ಆಗ್ಬಿಡ್ತೀಯ ಇದಕ್ಕೆಲ್ಲ ನಾನು ಅವಕಾಶ ಕೊಡಲ್ಲ ಹೀಗೆ ಮಾಡ್ತಾ ಇರು ಒಂದಲ್ಲ ಒಂದಿನ ಮಲಗಿದ ತಲೆ ಮೇಲೆ ಕಲ್ಲೆ ಹೊಸದ ನನಗ ಏನ ಹೇಳ ಕ್ಯಾಮ್ರಾ ಫಿಗರ್ ನಂದು 1 ಅವರಿಂದ ಯೋಚನೆ ಮಾಡ್ತಾ ಇದ್ದೀನಿ ಸೂಸೈಡ್ ಬಗ್ಗೆ ಒಂದು ಆರ್ಟಿಕಲ್ ಬರೆಯೋದಕ್ಕೆ ಒಂದು ಲೈನ್ ಬರೋದ್ ಬೇಡ ಈ ಟೆನ್ಷನ್ಗೆ ನಾನೇ ಸೂಸೈಡ್ ಜಾಸ್ತಿ ಉಳೆ ಬಿಟ್ಕೊಂಡ್ರೆ ಹಿಂಗೆ ಆಗೋದು ಬೇಗ ಓಪನ್ ಮಾಡಿ ನೋಡಿ ಅವ್ನು ಯಾರಿಗೆ ಕಾಳು ಹಾಕ್ತಿದ್ದಾನೆ ಅಂತಾದ್ರೂ ಗೊತ್ತಾಗುತ್ತೆ ಓ ಗಾಡ್ ಅವ್ನ್ ನನ್ಗೆ ಕಾಳು ಹಾಕಿರ್ಲಪ್ಪ ಸುಮ್ನೆ ಇರ ಚಂಪಾ ನಿನ್ನ ಬಿಟ್ಟು ಬದುಕೋ ಶಕ್ತಿ ನನ್ಗಿಲ್ಲ ಆದ್ರೆ ನೀನು ನನ್ನ ತಿರಸ್ಕಾರ ಮಾಡಿದ್ಯಾ ನಿನ್ಗೆ ಬೇಡವಾದ್ಮೇಲೆ ನಾನು ಈ ಭೂಮಿ ಮೇಲೆ ಇರಲ್ಲ ಕರ್ಮ ಟೆನ್ಷನ್ ಮಾಡ್ಕೋಬೇಡ ಅವನು ಸ್ಯೂಸೈಡ್ ಮಾಡ್ಕೊಳ್ಳೋ ಐಡಿಯಾದಲ್ಲಿ ಅನ್ಕಂಡ್ರೆ ಲವ್ ಫೇಲ್ಯೂರ್ ಆದವ್ರ ಹಣೆ ಬರಹಾನೆ ಎಷ್ಟು ಟೀ ಕುಡಿದ್ರು ಕಹಿಯಾಗಿರುತ್ತೆ ಒಳ್ಳೆ ಫಿನೈಲ್ ತರ ಇದೆ ಸಕ್ಕರೆ ಹಾಕೋ ಡಬ್ಬ ನನ್ ಮಗನೇ ನಮ್ ಸೈಕಾಲಜಿ ಲೆಕ್ಚರರ್ ಹೇಳ್ದಾಗೆ ಲವ್ ಫೇಲ್ಯೂರ್ ಆದವ್ರ ಮನ್ಸಲ್ಲಿ ಯಾವಾಗ್ಲೂ ನೆಗೆಟಿವ್ ಥಾಟ್ಸ್ ಓಡ್ತಾ ಇರುತ್ತಂತೆ ಬಿಡೋ ಓಹೋ ನಾನ್ ಸೂಸೈಡ್ ಪಾಯಿಂಟ್ ಗೆ ಹೋಗಿ ಬರೀತೀನಿ ಗ್ಯಾರಂಟಿ ಅಲ್ಲೇ ಏನಾದ್ರು ಐಡಿಯಾ ಸಿಗುತ್ತೆ ಬೇಡ ಕಣೋ ಇಲ್ಲಿ ಏನಾದ್ರು ಗೀಟ್ ಕಳ್ಸು ನಾನು ಏನ್ ಮಾಡಿದ್ರು ಪರ್ಫೆಕ್ಟ್ ಹೋಗು ಅಲ್ಲೇ ಬಿಗ್ ಸಾಯಿ ನನ್ ರೂಟ್ ಕ್ಲಿಯರ್ ಆಯ್ತು ಹಲೋ ನಿಮ್ ಫ್ರೆಂಡ್ ಇದ್ರಲ್ಲ ಎಲ್ಲಿದ್ರಿ ಹೋಗಿದ್ದು ಸೂಸೈಡ್ ಪಾಯಿಂಟ್ ಹತ್ರ ಹೋದ ಬೇಡ ಬೇಡ ಅಂದ್ರೂ ಕೇಳಲಿಲ್ಲ ಸಾಯ್ಲಿ ಫ್ರೆಂಡ್ ಸಾಯ್ತೀನಿ ಅಂದ್ರೆ ತಡಿದಲೆ ಸಾಯಿ ಅಂತೀಯ ಸಾಯಕ ಬ್ಯೂಟಿಫುಲ್ ಬ್ಯೂಟಿಫುಲ್ ಈ ಜಾಗ ನೋಡ್ತಾ ಇದ್ರೆ ಎಂತವ್ರಿಗಾದ್ರೂ ಬದುಕ್ಬೇಕು ಅನ್ನೋ ಆಸೆ ಆಗುತ್ತೆ ಹಳ ಜನ ಅದ್ ಹೆಂಗ್ ಬಂದಿಲ್ ಧುಮುಕ್ ಸಾಯ್ತಾರೋ ವೆರಿ ಬ್ಯಾಡ್ ವೆರಿ ಬ್ಯಾಡ್ ನನ್ನ ಪ್ರೀತಿಯ ಚಂಪಾ ನೀನೇ ನನಗ್ ಸಿಕ್ಕಿಲ್ಲ ಅಂದ್ಮೇಲೆ ನಾನು ಯಾರ ಕೈಗೂ ಸಿಕ್ಕಲ್ಲ ಇಂತಿ ನಿನ್ನ ಫಿನಿಶಿಂಗು ಮಾಡಿ ಸಾಯೋವಾಗ್ಲೂ ಅರ್ಜೆಂಟ್ ಈ ನನ್ ಮಗ ಸಾಯಕ್ ಮುಂಚೆ ಏನ್ ಮಾಡಿರ್ತಾನೆ ಬಾ ಇನ್ನೇನ್ ಮಾಡಿರ್ತಾನೆ ಫಿಗರ್ ಸಿಕ್ಕಿಲ್ಲ ಅನ್ನೋ ಬಾಧೆಯಲ್ಲಿ ಅವಳ ಹೆಸರನ್ನ ಜೋರಾಗಿ ಕಿರ್ಚ್ಕೊಂಡಿರ್ತಾನೆ ಚಂಪಾ ಗಾಳಿ ಇಲ್ಲೇ ಇದೆ ಚಂಪಾ ನಿನ್ನ ಬಿಟ್ಟು ನಾನು ಹೋಗ್ತಾ ಇದ್ದೀನಿ ಚಂಪಾ ಚಂಪಾ ಕೊಟ್ಟ ಚಮಕ್ ಈ ಹೈಟ್ ಇಂದ ಬಿದ್ರೆ ಜರ್ನಿ ಕಮ್ ರಿಸರ್ವೇಶನ್ ಟಿಕೆಟ್ ಗ್ಯಾರಂಟಿ ನೋಡು 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 ಡೆತ್ ನೋಟ್ ಬರೀತಿದ್ದಾನೆ ಚಂಪಾ ಯಾರು ನೀವು ಹಲೋ ನಾವು ಸೈಕಾಲಜಿ ಸ್ಟೂಡೆಂಟ್ಸ್ ನೀನ್ ಇಲ್ಲಿ ಏನ್ ಮಾಡ್ಕೊಳಕ್ ಬಂದಿದ್ಯೋ ಅದ್ ನಮಗ್ ಚೆನ್ನಾಗ್ ಗೊತ್ತು ಅದನ್ ಮಾತ್ರ ಮಾಡಕ್ ಬಿಡಲ್ಲ ನಾವು ಯಾಕೆ ಸೂಸೈಡ್ ಪಾಯಿಂಟ್ ಏನ್ ನಿಮ್ಮ ಅಪ್ಪಂದ ನಾನು ಒಂದ್ಸಲ ಡಿಸೈಡ್ ಮಾಡೋದ್ರಲ್ಲಿ ಮುಗೀತು ಅನ್ಕೊಂಡ ಕೆಲಸ ಮಾಡೇ ಮಾಡ್ತೀನಿ ಇದನ್ನೇ ಮೆಂಟಲ್ ಇಂಬ್ಯಾಲೆನ್ಸ್ ಅನ್ನೋದು ಇಂಥವ್ರು ತುಂಬಾ ಆರಗೆಂಟ್ ಆಗಿರ್ತಾರೆ ಇಟ್ಸ್ ಅ ಫೈನಲ್ ಸ್ಟೇಜ್ ಆಫ್ ಸ್ಕಿಜೋಫ್ರೀನಿಯಾ ಏನು ಸುಮ್ನಿದ್ರೆ ಮೆಂಟಲ್ ಸ್ಟೇಜ್ ಅಂತೆಲ್ಲ ಮಾತಾಡ್ತಿದ್ದೀರಾ ಮರ್ಯಾದೆ ಹೋದ್ರೆ ಸರಿ ಇಲ್ಲ ಅಂದ್ರೆ ನಿಮ್ ತಗೊಂಡು ಇವ್ರು ಸಾಮಾನ್ಯ ಹುಡುಗಿರಲ್ಲ ಕಣೋ ಸೈಕಾಲಜಿ ಓದ್ಬಿಟ್ಟು ಸೈಕೋ ಆಗಿರೋ ಹುಡುಗಿರು ಸೈಕೋಗಳ ನೀನೇನಾದ್ರೂ ಇಲ್ಲ ಇದ್ರೆ ನೀನ್ ಅನ್ಕೊಂಡಿರೋ ಕೆಲಸ ಮಾಡಕ್ ಬಿಡಲ್ಲ ಇವ್ರು ಮಗ ನಿನ್ ಮಕ್ಕ ಮುಚ್ಚ ನನ್ನ ಬಿಟ್ಟೋಗ್ತಾ ಇದ್ಯಾ ಅವ್ನ್ ಗಾಡಿ ನಂಬರ್ ನೋಟ್ ಮಾಡ್ಕೊಡ್ರೆ KA024310 ಯಾಕೆ RTO ಆಫೀಸ್ ಫೋನ್ ಮಾಡಿ ಅಡ್ರೆಸ್ ತಗೊಂಡು ಅವ್ನ್ ಮನೆಯವ್ರಿಗೆ ಈ ಸೂಸೈಡ್ ಮ್ಯಾಟರ್ ನ ತಿಳಿಸ್ಬೇಕು ಬನ್ನಿ ಅಣ್ಣ ಬನ್ನಿ ಅಕ್ಕ ಭವಿಷ್ಯ ಕೇಳಿ ನಮ್ ರಾಣಿ ಹೇಳುವ ಭವಿಷ್ಯ ಕೇಳಿ ನಾವು ಭವಿಷ್ಯ ಕೇಳೋಣ ಪ್ಲೀಸ್ ಕಂಪ್ಯೂಟರ್ ಸ್ಯಾಟಲೈಟ್ ಯುಗದಲ್ಲಿ ಯಾವನಾರು ಗಿರಿಶಾಸ್ತ್ರ ಕೇಳ್ತಾನ ಓಲ್ಡ್ ಇಸ್ ಗೋಲ್ಡ್ ರೀ ಒಂದ್ಸಲ ಕೇಳೋಣ ಪ್ಲೀಸ್ ಬನ್ನಿ ಬನ್ನಿ ಪ್ಲೀಸ್ ಬನ್ನಿ ಮೇಡಮ್ ಯಾರಿಗೆ ಭವಿಷ್ಯ ಹೇಳ್ಬೇಕು ನಮ್ ಯಜಮಾನ್ರಿಗೆ ದಕ್ಷಿಣೆ ಕೊಡ್ತೀವಿರಪ್ಪ
ಜ್ಯೂಸ್ ಕರಾಕಿ ರಾಣಿ ಸಾರಿಗೆ ಒಂದು ಒಳ್ಳೆ ಖರ್ಚು ತೆಗೆಯಮ್ಮ ತೆಗೆಯಮ್ಮ ರಾಣಿ ತೆಗೆಯಮ್ಮ ಸರ್ ನಂಬರ್ 2 ಬಂದಿದೆ ಸರ್ ಡಬಲ್ ಧಮಾಕ ನನ್ನ ಹತ್ರ ಡಬಲ್ ಧಮಾಕಾನೆ ಸರ್ ನಿಮ್ ಲೈಫ್ ನಲ್ಲಿ ಎಲ್ಲ ನಿಮ್ಗೆ ಎರಡೆರಡು ಇರ್ಬೇಕಲ್ಲ ಸರ್ ಕರೆಕ್ಟ್ 2 ಮನೆ ಇರ್ಬೇಕಲ್ಲ ಸರ್ ಎಸ್ 2 ಆಫೀಸ್ ಇರ್ಬೇಕಲ್ಲ ಸರ್ ಎಸ್ 2 ವೆಹಿಕಲ್ ಇರ್ಬೇಕಲ್ಲ ಸರ್ ಯಾ 2 ಯಂತ್ರ ಇರ್ಬೇಕಲ್ಲ ಸರ್ ಎಸ್ ಇಲ್ಲಪ್ಪ ಈಗ ಗೊತ್ತಾಯ್ತು ಇದಕ್ಕೆ ನೀವು ಶಾಸ್ತ್ರ ಕೇಳಕ್ ಬೇಡ ಅಂದಿರಲ್ಲ ಅವ್ನು ಹೇಳ್ತಾರದಲ್ಲ ಸುಳ್ಳು ನೀವು ಮುಂದುವರಿಸಿ. ಜೊತೆಗೆ 2 ಮಕ್ಳು ಇರ್ಬೇಕಲ್ಲ ನಂಗ್ ಒಂದು ಇಲ್ವಲ್ಲ. ಬೇರೆ ನಿಂತಿರ್ಬೋದಲ್ಲ ಅಯ್ಯೋ ಅಯ್ಯೋ ಅವ್ನು ನನ್ನ ಮಗ ಅಲ್ಲ ಮತ್ತೆ ಯಾಕ್ ಹೊಡ್ಬಿಡ್ತಿದ್ದಾನೆ? ಯಾಕೋ ಏನು ಕೊಡಿಸ್ತೀನಿ ಪುಟ್ಟ ಯೋ ನಿಮ್ ಮಕ್ಕಳನ್ನ ನಿಮ್ಮ ಹತ್ರನೇ ಇಟ್ಕೊಡ್ರಯ್ಯ ರೇ ನಮ್ಗಿಲ್ದಿರೋ ಟೆನ್ಷನ್ ನಿಮ್ಗೆ ಯಾಕ್ರಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ನನ್ ಹೃದಯನೇ ಬಲೂನ್ ಬ್ಲಾಸ್ಟ್ ಆಗ್ಬಿಡ್ತಿತ್ತು ಗೊತ್ತಾಯ್ತಲ್ಲ ಅವನು ನನ್ ಮಗ ಅಲ್ಲ ಮಗ ಇಲ್ದೇ ಇರ್ಬೋದು, 2 ಹೆಂಡತಿ ಇರ್ಬೋದಲ್ಲ. ಯಾರೋಳು? ಬಿ ಪಾಸಿಟಿವ್ ರಮು ಅಳ್ಬೇಡ ರಮು ಆಮೇಲೆ ಬೋಗಸ್ ಕಡೆ ಮದುವೆ ಆಗಿ 3 ವರ್ಷ ಆದ್ರೂ ನಿನ್ನ ಅನುಮಾನಕ್ಕೆ ಒಂದು ಕೊನೆನೇ ಇಲ್ವಲ್ಲ. ರಮು ಪಬ್ಲಿಕ್ ಪ್ಲೇಸ್ ರಮು. ಹಾಯ್ ರಮೇಶ್. ಹಾಯ್. ಯಾಕೋ ಯಾವಾಗ್ಲೂ ಹೆಣ್ಮಕ್ಳನ್ನ ಅಳಿಸ್ತಾ ಇರ್ತೀಯಾ? ಅಯ್ಯೋ ಅದ್ ಯಾಕಪ್ಪ ಅಳ್ತಾ ಇದ್ಯಾ? ಸಂಡೇ ಹ್ಯಾಪಿ ಆಗಿರೋಣ ಅಂತ ಇಲ್ಲಿ ಬಂದ್ವಿ. ಆ ಗಿರೀಶ್ ಶಾಸ್ತ್ರ ಅದ್ರ ಮೇಲೂ ಕಲ್ಲು ಹಾಕ್ಬಿಟ್ಟ. ಅವ್ನ್ ದೊಡ್ಡ ಫ್ರಾಡ್ ರಮು. ಅವ್ನ್ ಫ್ರಾಡ್ ಅಂತ ಪ್ರೂವ್ ಮಾಡ್ತೀನಿ. ಇವನ್ ಭವಿಷ್ಯನ ಅವ್ನ್ ಕೈಲಿ ಹೇಳ್ತೀನಿ. ಅದನ್ನೇ ಹೇಳ್ತಾನೆ. ಬೇಕಾದ್ರೆ ನೋಡು ಬಾಪ. ಅದಕ್ಕೇನಂತೆ ನಡಿ. ಈಗ ಅವನು ಭವಿಷ್ಯ ಹೇಳು ನೋಡೋಣ. ಸರ್ ನಮ್ ರಾಣಿ ಇರೋದೇ ಭವಿಷ್ಯ ಹೇಳಕ್ಕ ಸರ್. ಹೇಳ್ತಿ ಸರ್. ಹೇಳ್ತೀನಿ ಸರ್. ಈಗ ಅವನ್ ಬಣ್ಣ ಬಯಲಾಗುತ್ತೆ ನೋಡು. ಸುಮ್ಮನಿರಿ. ರಾಣಿ ನಮ್ ಕನಕಾಪುರ ಸಾಹೇಬರಿಗೆ ಒಂದು ಒಳ್ಳೆ ಕಾರ್ಡ್ ತೆಗಿಯಮ್ಮ. ಬೇಗ ತೆಗಿಯಮ್ಮ. ತೆಗಿ ರಾಣಿ ತೆಗಿ. ಸರ್ ಸೂಪರ್ ಸರ್. ನಂಬರ್ 1 ಬಂದಿದೆ ಸರ್ ನಿಮ್ಗೆ. ಏಯ್ ನಂಬರ್ ಕೊಟ್ಟ ಹಾಳು ಮಾಡಬೇಡ. ಜಾತ್ ಹೇಳು. ಸರ್ ಲಫಂಗ ಕಟ್ಟಡ ಪ್ರಾಣಿಗಳೇ ತುಂಬಿರುವ ಈ ದುನಿಯಾದಲ್ಲಿ ಇಂಥ ಅದ್ಭುತ ವ್ಯಕ್ತಿನ ಇದುವರೆಗೂ ನಮ್ಮ ರಾಣಿ ನೋಡೇ ಇಲ್ಲ. ಬೇರೆಯವರು ವಸ್ತುಗಳ ಮೇಲೆ ಆಸೆ ಇಲ್ಲ, ಬೇರೆ ಹೆಣ್ಣು ಮಕ್ಕಳನ್ನ ಕಣ್ಣೆತ್ತು ನೋಡಲ್ಲ. ಆ ರಾಮಾಯಣದ ರಾಮಚಂದ್ರನ್ನ ಮತ್ತೆ ನಾವು ಈ ಕಲಿಯುಗದಲ್ಲಿ ನೋಡ್ಬೇಕಂದ್ರೆ ಅದು ನಿಮ್ ಗಂಡ ಮಾತ್ರ. ರಾಮನ ಗೊತ್ತಾಯ್ತಾ? ರಮ್ಯಾ ರಮ್ಯಾ ಇಲ್ಲೇ ಇರಿ, ನಾನು ಹೋಗಿ ಮಾತಾಡ್ತೀನಿ. ನಂದಲ್ಲ ಅವ್ನಿಗೆ ಹೇಳಿ, ಅವನ್ದಲ್ಲ ನನಗೆ ಹೇಳಿ. ರಮ್ಯಾ ನಿತ್ಕೋ, ರಿಲ್ಯಾಕ್ಸ್ ಯಾ. ರೀ ಎಡಿಟರ್ ಸಾಹೇಬ್ರೆ, ಕಂಡವ್ರ ಕತೆನ ಬರ್ದು ಖುಷಿ ಪಟ್ಟಿ ಸಾಕು. ಮೊದ್ಲು ನಿಮ್ ಕತೆನ ಇಂಟ್ರೆಸ್ಟಿಂಗ್ ಆಗಿ ಬರ್ಕೊಳ್ಳಿ. ಮೊದ್ಲು ಹೆಂಡತಿ ಕಾನ್ಫರೆನ್ಸ್ ನ ಕ್ಯಾಚ್ ಹಾಕೋಬೇಕು. ಅವ್ರು ನಂಬಿದ್ಮೇಲೆ 4-5 ಹುಡುಗಿರ ಜೊತೆ ನೀನ್ ಮ್ಯಾಚ್ ಆಡಬಹುದು. ಹೌದೌದು. ಇರೋ ಒಂದು ನಿಭಾಯಿಸಕ್ಕೆ ಪ್ರಾಣ ಹೋಗ್ತಿದೆ. 4-5 ಬೇರೆ ಕೇಳಿ ನನಗೆ. ಯಾಕೆ ರಮ್ಯಾ ಚಿಕ್ಕ ವಿಷಯಕ್ಕೂ ಟೆನ್ಷನ್ ಮಾಡ್ಕೋತಿಯಾ? ಈ ಮೈಥಾಲಜಿ ಹೆಂಗಸ್ರು ಸೈಕಾಲಜಿನೇ ಬೇರೆ ಕಣ. ಅವರಿಂದ ಬಾಲ ಇಟ್ಕೊಂಡು ಜಾಸ್ತಿ ಓದಷ್ಟು ಅನುಮಾನ ಜಾಸ್ತಿ ಪಡ್ತಾರೆ. ನೀನ್ ಬೇರೆ ಕೆಲಸ ಮುಗಿಸ್ಕೊಂಡು ಸ್ಟ್ರೈಟ್ ಆಗಿ ಮನೆಗೆ ಹೋಗಿ ಬಿತ್ಕೊಂಡ್ಬಿಡ್ತೀಯ. ಆನೆಸ್ಟ್ ಆಗಿ ಇಲ್ಲೋಡ, ಹೊರಗಡೆ ಪ್ರಪಂಚದಲ್ಲಿ ಜಾಸ್ತಿ ಮ್ಯಾಜಿಕ್ ಇದೆ. ಒಳಗಡೆ ಹೋದ್ರೆ ಮಾತ್ರ ಕೇಳ್ತಾರೆ ಲಾಜಿಕ್. ನೀನ್ ಮ್ಯಾಜಿಕ್ ಮಾಡ್ಬೇಕಾದ್ರೆ ಲಾಜಿಕ್ ಬಗ್ಗೆ ಯೋಚನೆ ಮಾಡಬೇಡ. ಬಿ ಲೈಕ್ ಮೀ ಮ್ಯಾನ್. ಅಲ್ಲ ರಮ್ಯಾ ಅಲ್ಲೋಡು, ಎಲ್ಲ ಟೈಮ್ ವರ್ಕೌಟ್ ಆಗೋಯ್ತು. ರಮ್ಯಾ ನಗ್ತಾವಳೆ. ಏನಮ್ಮ ರಮ್ಯಾ, ಟೆನ್ಷನ್ ಎಲ್ಲ ಸರೋಯ್ತಾ? ಏನ್ ಸರಿ ಹೋಯ್ತು, ಎಲ್ಲ ನಾನ್ ಹಣೆ ಬರ. ನೀವ್ ನೋಡಿ ಪೂಜೆನ ಎಷ್ಟ್ ಚೆನ್ನಾಗಿ ನೋಡ್ಕೋತೀರಾ. ಎಷ್ಟು ಒಳ್ಳೆಯವ್ರು ನೀವು. ಈಗೇನು ಇವನ್ನ ನನ್ನಷ್ಟು ಒಳ್ಳೇದ್ ಮಾಡ್ಬೇಕು ಅಷ್ಟೇ ತಾನೇ? ಡೋಂಟ್ ವರಿ, ಇವನ್ ದಾರಿನ ಬದಲಾಯಿಸೋ ಜವಾಬ್ದಾರಿ ನಂದು. ಮೊದ್ಲಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಏಯ್ ಏನೇ ಮಾತಾಡ್ತಿದ್ಯಾ? ರೀ ನೀವ್ ಮಾತಾಡ್ಬೇಡಿ. ರವ್ಯನ ಹೇಗೆ ಹೇಳ್ತಾರ ಕೇಳಿ, ಮುಂದೆ ಒಳ್ಳೆಯವರಾಗಿ. ಸರಿ. ತುಪ್ಪ ಬೇಕು ತುಪ್ಪ, ತುಪ್ಪ ಬೇಕು ತುಪ್ಪ, ನಾಟಿ ತುಪ್ಪ, ನಾಟಿ ತುಪ್ಪ, ಬಿಸಿ ಬಿಸಿ ತುಪ್ಪ, ಬಿಸಿ ಬಿಸಿ ತುಪ್ಪ, ತುಪ್ಪ ತುಪ್ಪ ತುಪ್ಪ. ಇವತ್ತು ನನ್ನ ಹೆಂಡತಿ ನನ್ನ ಫ್ರೆಂಡ್ ಹೆಂಡತಿ ಜೊತೆ ಅದಕ್ಕೆ ಫುಲ್ ಚಿಲ್ಲ. ಹೇ ರಾಮ್ ಬಾ 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 ಬಾ.
ಮಿಸ್ ಮೈ ಖುಷಿ. ನಮಸ್ಕಾರ. ಏಯ್, ಇದು ದೇವಸ್ಥಾನನೂ ಅಲ್ಲ, ಇವಳು ದೇವತೆನೂ ಅಲ್ಲ ಕಣೋ, ಪಬ್ಬು. ಇಲ್ಲಿದೆ ನೋಡು ಸಾಕಷ್ಟು ಕೊಬ್ಬು. ಬಳಸ್ಕೊಳ್ಳೋ. ಕ್ಯಾಚಿ ಮ್ಯಾನ್, ಖುಷಿ ಕ್ಯಾಚಿ. ಕಮಾನ್. ಹಲೋ ಹೇಳೋದು ಹೀಗೆ. ಬಿಡಕ್ಕೆ ಬಗ್ತಾ ಇದೀನಿ. ಬಿಡಕ್ಕೆ ನಿನ್ನ ಬಿಡೋದಕ್ಕೆ ನಾವು ನಿನ್ನ ತಪ್ಕೊಂಡಿದ್ದು. ಹೇಗಿತ್ತು ನಮ್ ಖುಷಿ? ಇವ್ರು ಹಾಕೊಂಡಿರೋ ಪರ್ಫ್ಯೂಮ್ ಅಂತೂ ಬಹಳ ಚೆನ್ನಾಗಿದೆ. ಯಾಕೆ ನಾನ್ ಚೆನ್ನಾಗಿಲ್ವಾ? ಹಾಗಲ್ಲ, ರಮ್ಯಾ ಕಾಯ್ತಿರ್ತಾಳೆ. ಬರ್ತೀನಿ. ಬಾಯ್ ಬಾಯ್. ಅವ್ನ ಹಾಗೆ ಕಣೆ, ಸೆಂಟಿಮೆಂಟಲ್ ಫುಲ್. ಹೆಂಡತಿ ಅಂದ್ರೆ ಪ್ರಾಣ. ಸೆಂಟಿಮೆಂಟಾ? ಆ ಇನ್ನೋಸೆಂಟ್ಗೆ ನೀನ್ ಫ್ಲೋರಸೆಂಟ್ ಸೆಂಟ್ ಹೊಡೆದು ಒಳಗೆ ಹಾಕೊಂಡ್ರೆ 2 ಲಕ್ಷ ಕೊಡ್ತೀನಿ. ಆಯುಷ್, ಎಸ್. ಸರಿ, ನೀನ್ 2 ಲಕ್ಷ ರೆಡಿ ಮಾಡ್ಕೊ. ಕಮಿಂಗ್. ಏಯ್, ವಾಟ್? ಪ್ರೊಡ್ಯೂಸರ್ ಸಿಗ್ದಂತ ಹೀರೋ ಕೈ ಕೊಡ್ಬೇಡ. ಸಿಯಾ? ಬೇಗ ಬಾ. ಅಣ್ಣ ರವಿಯಣ್ಣ, ಪಾಪ ಇಲ್ಲಿ ಹೆಂಗೆ ಮೆತ್ತಿರೋ ಒಯ್ಯನ್ ಕರ್ಕೊಂಡು ಹೋಗ್ಬಿಟ್ಟು ಈ ಬಿತ್ರಿ ಬೆಕ್ಕನ್ ಕೇಳಿ ಸಿಗಾಕ್ಸ್ಬಿಟ್ಟಿಯಲ್ಲ ಬರ್ದಲ್ವಾ? ಏಯ್, ಅವ್ನು ನನ್ನ ಫೋಟೋ ತೆಗೆದು ನನ್ನೇ ಬ್ಲಾಕ್ ಮೇಲ್ ಮಾಡಕ್ ನೋಡ್ತಿದ್ದ. ಅದಕ್ಕೆ ಅವನ ಸಿಕ್ಸಿ ಸ್ವಲ್ಪ ತಮಾಷೆ ನೋಡೋಣ